ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕಾದ್ಯಂತ ಸಮೀರ್ ಎಂಬುವಾತನ ಒಂದು ವಿಡಿಯೋ ಸೌಜನ್ಯ ಕುರಿತಾಗಿ, ಅಂದರೆ ಸೌಜನ್ಯ ಪ್ರಕರಣದ ಕುರಿತಾಗಿ ಎಲ್ಲ ಕಡೆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಏನು ಆ ವಿಡಿಯೋ ವೈರಲ್ ಆಗ್ತಾ ಇದೆ, ಅದರ ಹಿಂದೆನೇ ಅವನಿಗೆ ಸಪೋರ್ಟ್ ಮಾಡುವಂತಹ, ಅಂದರೆ ಅವನೇನು ವಿಡಿಯೋ ಮಾಡಿದ್ದಾನೆ, ಈ ಪ್ರಕರಣಕ್ಕೆ ಹೀಗೀಗೆ ಆಗಿದೆ, ಇಂಚಿಂಚು ಮಾಹಿತಿಗಳನ್ನು ಕೊಟ್ಟಿದ್ದಾನೆ, ಎಲ್ಲ ಪ್ರತಿಯೊಂದು ತನಿಖೆ ಮಾಡಿದಂತಹ ಆ ಪೊಲೀಸರಿಂದಲೇ ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾನೆ, ಆ ಮನೆಯವರಿಂದಲೂ ಮಾಹಿತಿ ತೆಗೆದುಕೊಂಡಿದ್ದಾನೆ. ಎಲ್ಲ ಮಾಹಿತಿ ತಗೊಂಡು ಆ ಸಮೀರ್ ಎಂಬಾತ ಅತ್ಯಂತ ಧೈರ್ಯವನ್ನು ಮಾಡಿ ಆ ವಿಡಿಯೋವನ್ನು ಮಾಡಿ ಅದನ್ನು ವಿಡಿಯೋವನ್ನು ಯೂಟ್ಯೂಬಿಗೆ ಹಾಕಿದ್ದಾನೆ. ಕೋಟ್ಯಾಂತರ ಜನ ನೋಡಿದ್ದಾರೆ. ಹತ್ತತ್ರ 2 ಕೋಟಿಗೂ ಹೆಚ್ಚಿನ ಜನ ಆ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಾರೆ. ಅದು ಅವ್ರ ಬಗ್ಗೆ ಉಲ್ಲೇಖ ಮಾಡಿರುವಂಥದ್ದು, ಮತ್ತು ದೇವಸ್ಥಾನಗಳು, ದೇವಸ್ಥಾನದ ಹುಂಡಿ, ದೇವಸ್ಥಾನದ ಆದಾಯ, ಇದರ ಬಗ್ಗೆ ಅವನು ಅಲ್ಲಿ ಉಲ್ಲೇಖ ಮಾಡಿರುವಂಥದ್ದು. ಆದರೆ ಅವನು ಹೇಳಿರೋ ಪ್ರಕಾರ ಅಲ್ಲಿ ಆ ಸೌಜನ್ಯ ಪ್ರಕರಣಕ್ಕೆ ಏನೇನು ಸಂಬಂಧಪಟ್ಟಿದ್ದಿದೆ, ಅದಕ್ಕೆ ಏನು ಮಾಹಿತಿ ಕಲೆ ಹಾಕಬೇಕು ಅದನ್ನು ಮಾಡಿದ್ದಾನೆ. ಪ್ರಾಮಾಣಿಕ ಪ್ರಯತ್ನ ಅವನು ಮಾಡಿದ್ದಾನೆ. ಆದರೆ ನಾನು ಅದರಲ್ಲಿ ತಕರಾರಿಲ್ಲ. ಒಂದು ಹೆಣ್ಣು ಮಗಳಿಗೆ ನ್ಯಾಯವನ್ನು ಕೊಡಿಸುವಂತಹ ವಿಧಿಯಲ್ಲಿ ಆ ಏನು ಸೌಜನ್ಯ ಪ್ರಕರಣ ಆಗಿದೆ, ಆಕೆಯನ್ನು ಅಮಾನುಷವಾಗಿ ಅತ್ಯಾಚಾರಗೈದು ಆಕೆಯನ್ನು ಸಾಯಿಸಿ ವಿಕೃತವಾಗಿ ಆಕೆಯನ್ನು ಹತ್ಯೆಗೈಯಲಾಗಿದೆ. ಆಕೆಗೆ ಒಂದು ನ್ಯಾಯ ಕೊಡಿಸುವಂತಹ ಒಂದು ವಿಧಿಯಲ್ಲಿ ಈ ಸಮೀರ ವಿಡಿಯೋ ಮಾಡಿದ್ದು ತಪ್ಪಲ್ಲ. ಅದು ಇಡೀ ಭಾರತ ದೇಶದ ಯಾವ ಪ್ರಜೆ ಆದರೂ ಕೂಡ ಒಂದು ಹೆಣ್ಣಿನ ಪರವಾಗಿ, ಅನ್ಯಾಯಕ್ಕೊಳಗಾದಂಥ ಮಹಿಳೆಯ ಪರವಾಗಿ ವಿಡಿಯೋ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಅವನು ಮಾಡಿರುವಂತಹ ವಿಡಿಯೋವನ್ನು ಇವತ್ತು ಅಡ್ಡ ಇಟ್ಕೊಂಡು ಧರ್ಮ ವಿರೋಧಿಗಳು, ದೇಶ ವಿರೋಧಿಗಳು, ನಾವು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಅಂತೇಳಿ ಅವನ ಬೆನ್ನ ಹಿಂದೆ ನಿಂತ್ಕೊಂಡು ಅವನು ಮಾಡಿರೋ ಉದ್ದೇಶ ಸರಿ ಇದೆ. ಆದರೆ ಅವನು ಮಾಡಿರುವ ವಿಡಿಯೋವನ್ನು ಇಟ್ಕೊಂಡು ಪುಸ್ತಕದ ಮೊದಲನೇ ಪೇಜ್ ಏನಿದೆ ಅದು ಸೌಜನ್ಯ ಪ್ರಕರಣ. ಆದರೆ ಆ ಪುಸ್ತಕ ಒಳಗಡೆ ಹೋದರೆ ಗೊತ್ತಾಗತ್ತೆ ಇದು ಧರ್ಮಸ್ಥಳದ ವಿರುದ್ಧ, ಧರ್ಮಸ್ಥಳದ ದೇವಾಲಯ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಾಲಯದ ವಿರುದ್ಧ ಅಪಪ್ರಚಾರವನ್ನು ಮಾಡುವಂಥದ್ದು, ಹಿಂದೂ ಭಕ್ತರ ಭಾವನೆಗಳಿಗೆ ಕಲ್ಲು ಹೊಡೆಯುವಂತಹ ಪ್ರಯತ್ನ ಮಾಡುವಂಥದ್ದು, ಭಾವನೆಗಳಿಗೆ ಧಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಈ ವಿಡಿಯೋವನ್ನು ಅಡ್ಡ ಇಟ್ಕೊಂಡು ಧರ್ಮಗಳ ಮಧ್ಯ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥವ್ರು, ಅದರಲ್ಲೂ ಕೂಡ ದೇವರನ್ನು ನಂಬದೇ ಇದ್ದವರು, ದೇವಸ್ಥಾನಗಳನ್ನು ನಂಬದೇ ಇದ್ದವರು, ಗುರುಗಳನ್ನು ನಂಬದೇ ಇದ್ದವರು, ಧರ್ಮ ಬಗ್ಗೆ ಗೌರವ ಇಲ್ಲದೆ ಇದ್ದವರು, ಧರ್ಮ ವಿರೋಧಿಗಳು, ಇಂತಹ ತುಕಡೆ ಗ್ಯಾಂಗ್ಗಳು, ಟೂಲ್ ಕಿಟ್ಗಳು, ಮತ್ತು ಇದರಲ್ಲಿ ವಿಶೇಷವಾಗಿ ದೇವರನ್ನು ನಂಬದೆ ದೇವರೇ ಇಲ್ಲ ಎನ್ನುವಂತ ಹೇಳುವಂತಹ ಕೆಲವು ವ್ಯಕ್ತಿಗಳು, ಹಿಂದೂ ವಿರೋಧಿಗಳು, ಹಿಂದೂ ಧರ್ಮದ ಆಚರಣೆಯನ್ನು ಯಾವತ್ತೂ ತಿಳ್ಕೊಳ್ಳೋಕ್ಕಾಗದೇ ಇರತಕ್ಕಂಥವರು, ಧರ್ಮದ ಯಾವತ್ತೂ ಯಾವ ಆಚರಣೆಯಲ್ಲೂ ಯಾವತ್ತೂ ಪಾಲ್ಗೊಳ್ಳದೇ ಇರತಕ್ಕಂಥವರು, ಧರ್ಮ ವಿರೋಧಿಗಳು ಈ ಕೃತ್ಯಕ್ಕೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಧರ್ಮಸ್ಥಳಕ್ಕೆ ಹೋಗಬೇಡಿ, ಧರ್ಮಸ್ಥಳದ ಮಂಜುನಾಥನೇ ಇದ್ದಿದ್ರೆ ಹಿಂಗಾಗ್ತಿತ್ತಾ, ಇಂಥವೆಲ್ಲ ವಿಡಿಯೋಗಳನ್ನು ಮಾಡಿ ದೇವರುಗಳ ಮೇಲೆ ನಮಗಿರುವಂತಹ ನಂಬಿಕೆಯನ್ನು ಕಳೆಯುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ವಿಡಿಯೋ ಅಡ್ಡ ಇಟ್ಕೊಂಡು. ಅವನಿಗೆ ಬೆಂಬಲವನ್ನು ಕೊಡುವಂತಹ ಒಂದು ಹಿಮ್ಮುಖವಾಗಿ ನಾವು ಬೆಂಬಲ ಕೊಡ್ತಾ ಇದ್ದೇವೆ ಅಂತ ಹೇಳಿ ಹಿಂದೂ ಸಮಾಜವನ್ನೇ ಹೊಡೆಯುವಂತಹ ಪ್ರಯತ್ನ ಮಾಡಲಾಗ್ತಾ ಇದೆ. ಹಿಂದೂಗಳು ಒಗ್ಗಟ್ಟಾಗಿದ್ದನ್ನ ಇವ್ರ ಕೈಯಲ್ಲಿ ಸಹಿಸಿಕೊಳ್ಳಕ್ಕೆ ಆಗದಿರ ಇದೊಂದು ಟೂಲ್ ಕಿಟ್ ಅನ್ನಾಗಿ ಬಳಸ್ಕೊಳ್ಳುವಂತಹ ಕಾರ್ಯ ನಡೀತಾ ಇದೆ. ನಂತರ ಯಾಕೆ ಈ ಸಮೀರ ವಿಡಿಯೋ ಬಿಟ್ಟಿದ್ದೆ ಬೇರೆ ವಿಧಿ, ಅದಾಯ್ತು. ಸೌಜನ್ಯ ಪ್ರಕರಣಕ್ಕೆ ಒಂದು ನ್ಯಾಯ ಒದಗಿಸಬೇಕು, ಅವನು ಮಾಡಿದ್ದಾನೆ, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾನೆ, ಅದನ್ನು ಒಪ್ಕೊಳ್ಳೋಣ, ಧೈರ್ಯದಿಂದ ಮಾಡಿದ್ದಾನೆ, ಅದಕ್ಕೆ ಮೆಚ್ಚುಗೆಯನ್ನು ಕೊಡೋಣ, ಅವನಿಗೆ ಬೆಂಬಲವಾಗಿರೋಣ. ಆದರೆ ಅಲ್ಲಿ ನಾವು ಧರ್ಮ ಹುಡುಕೋದು ಬೇಡ. ನಾನು ಧರ್ಮ ಹುಡುಕ್ತಿಲ್ಲ, ಅವನು ಯಾರು ಮುಸಲ್ಮಾನ ಆದ್ರೆ ಆಗಲಿ, ಒಂದು ಹೆಣ್ಣಿನ ಪರವಾಗಿ ನಿಂತಿದ್ದಕ್ಕೆ ನಾನು ಅವನಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದರೆ ಅವನು ಮಾಡಿರುವಂತಹ ವಿಡಿಯೋವನ್ನು ಇಟ್ಟುಕೊಂಡು ನಮ್ಮ ಧರ್ಮದ ವಿರೋಧಿಗಳು, ಹಿಂದೂ ಧರ್ಮದ ವಿರೋಧಿಗಳು ಆ ವಿಡಿಯೋವನ್ನು ಇಟ್ಕೊಂಡು ಧರ್ಮ ವಿರೋಧಿ ಚಟುವಟಿಕೆಗಳಲ್ಲಿ ಇವತ್ತು ಎಲ್ಲ ಕಡೆಯಲ್ಲೂ ಬೇರೆ ಬೇರೆ ತರಹದ ಪೋಸ್ಟ್ಗಳನ್ನು ಹಾಕ್ತಾ ಧರ್ಮಸ್ಥಳವನ್ನ
ವಿಶೇಷವಾಗಿ ಹಿಂದೂಗಳದ್ದಲ್ಲ, ಇದು ಜೈನರದ್ದು, ಹಿಂದೂಗಳು ಯಾಕೆ ಹೋಗ್ತೀರಾ, ಯಾಕೆ ಆ ದೇವಸ್ಥಾನಕ್ಕೆ ದುಡ್ಡು ಹಾಕ್ತೀರಾ, ಮತ್ತೆ ಮನೆತನದ ಏನೇನೋ ಕ್ರೂರ ಇತಿಹಾಸಗಳಿದೆ, ಇದನ್ನೆಲ್ಲ ಧರ್ಮಸ್ಥಳದ ಮೇಲೆ ಈ ನಮ್ಗೆ ಇಟ್ಕೊಂಡಿರ್ತಕ್ಕಂಥ ಧಾರ್ಮಿಕ ಭಾವನೆಗೆ ಕೆಟ್ಟ ಪರಿಣಾಮ ಬೀರುವಂತಹ ಪ್ರಯತ್ನಗಳಾಗ್ತಾ ಇದೆ. ಇದು ಸರಿಯಲ್ಲ. ಸೌಜನ್ಯ ಪ್ರಕರಣಕ್ಕೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೂ ಏನು ಸಂಬಂಧ ಏನಿದೆ? ಧರ್ಮಕ್ಕೂ ದೇವಾಲಯಕ್ಕೂ, ದೇವಾಲಯದ ಆದಾಯಕ್ಕೂ, ಧರ್ಮಾಧಿಕಾರಿಗೂ ಮತ್ತು ಧರ್ಮಸ್ಥಳ ದೇವಸ್ಥಾನಕ್ಕೂ ಸೌಜನ್ಯ ಪ್ರಕರಣಕ್ಕೂ ಏನು ಸಂಬಂಧ? ಆಗಲಿ ಅವ್ರ ಮನೆಯವರೇ ಆಗಿದ್ರು ಕೂಡ ಅದಕ್ಕೆ ಕೋರ್ಟು, ಕಚೇರಿ, ಪೊಲೀಸರು, ಇಲಾಖೆ, CBI, ಇನ್ನೊಂದು ಮತ್ತೊಂದು ಎಲ್ಲವೂ ಇದೆ. ಅದು ತೀರ್ಮಾನ ಮಾಡುತ್ತೆ. ನ್ಯಾಯ ಕೊಡಬೇಕಾಗಿರುವಂತಹ ನಮ್ಮ ಕೋರ್ಟ್ ಅದನ್ನು ನ್ಯಾಯವನ್ನು ಕೊಡುತ್ತೆ. ನಾವು ಕಾಯೋಣ, ನಾವು ಹೋರಾಟ ಮಾಡೋಣ. ಆಕೆಯ ಒಂದು ಹತ್ಯೆಗೆ, ಆಕೆಗೆ ನಡೆದಿರ್ತಕ್ಕಂಥ ಅಮಾನುಷ್ಯವಾದ ಆ ಕೊಲೆಗೆ ನ್ಯಾಯ ಒದಗಿಸುವಂತೆ ಆಗಲಿ ಅಂತ ಹೇಳಿ ನಾವು ಕೂಡ ಬೇಡಿಕೊಳ್ಳೋಣ. ಆದರೆ ದೇವರ ವಿಷಯದಲ್ಲಿ ಮಾಡ್ತಾ ಇರುವಂತಹ ಈ ಕೆಸರೆ ರಾಜಾಟ, ಈ ರಾಜಕೀಯ, ಈ ಷಡ್ಯಂತ್ರ, ಈ ಭಯವನ್ನ, ಯಾರಿಗೆ? ಭಕ್ತರಿಗೆ ಭಯವನ್ನ ಹುಟ್ಟಿಸುವಂತ ಕೆಲಸ, ಭಕ್ತರ ಭಾವನೆಗಳಿಗೆ ಕಲ್ಲು ಹೊಡೆಯುವಂತ ಕೆಲಸ ಇದು ಆಗಬಾರದು. ದೇವರಿಗೆ ಸಂಬಂಧಪಟ್ಟಂತೆ, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ, ಧರ್ಮಸ್ಥಳಕ್ಕೆ ಯಾಕ್ರಿ ಕೆಟ್ಟ ಹೆಸರು ತರ್ತೀರಿ? ಇದನ್ನ ಮಾಡಬೇಡಿ, ಅದನ್ನ ಮಾಡಬೇಡಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಂತರ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಹಿಂದೂ ಬಾಂಧವರೇ ತಿಳಿದುಕೊಳ್ಳಿ. ಮೊದಲನೇದಾಗಿ 48 ದಿನಗಳ ಕಾಲ ವಿಶೇಷವಾಗಿ ಪ್ರಯಾಗದಲ್ಲಿ ಕುಂಭಮೇಳ ನಡೀತು. 62 ಕೋಟಿ ಜನ ಹಿಂದೂಗಳು ಅದರಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರು. ಆ ಪುಣ್ಯ ಸ್ನಾನವನ್ನ ಮಾಡಿದಂತಹ ಆ ಪರಿ ಹಿಂದೂ ವಿರೋಧಿಗಳಿಗೆ, ಧರ್ಮ ವಿರೋಧಿಗಳಿಗೆ ಇದು ಸಹಿಸ್ಕೊಳಕ್ಕಾಗ್ತಿಲ್ಲ. ಹೇಗಾದ್ರೂ ಮಾಡಿ ಹಿಂದೂಗಳನ್ನ ಜಾತಿ ಹೆಸರು ಹೇಳ್ಕೊಂಡು ಅವ್ರನ್ನ ಹೊಡೆಯೋದು, ವೋಟ್ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡಿಕೊಳ್ಳೋದು, ಜಾತಿಗಳ ಮಧ್ಯ ವೈರುತ್ಯವನ್ನ ತುಂಬೋದು, ಇವರ ಮಧ್ಯ ವಿರುದ್ಧವನ್ನ ಮಾಡುವಂಥದ್ದು, ಇವರ ಮಧ್ಯ ವೈಷಮ್ಯವನ್ನ ತುಂಬುವಂತಹ ಕೆಲಸ ಇಷ್ಟು ವರ್ಷಗಳು ಮಾಡ್ಕೊಂಡು ಬರ್ತಿದ್ರು. ಆದರೆ ಈ ಪ್ರಯಾಗದಲ್ಲಿ ನಡೆದಿರ್ತಕ್ಕಂಥ ಈ ಮಹಾಕುಂಭ ಮೇಳದಲ್ಲಿ ಇಷ್ಟು ಜನ ಒಗ್ಗಟ್ಟಾಗಿ ಹಿಂದೂಗಳು ಅಲ್ಲಿ ಹೋಗಿ ಸ್ನಾನ ಮಾಡಿದ್ದು ಇವರಿಗೆ ಇಷ್ಟ ಇಲ್ಲ. ಆ ಇಷ್ಟ ಇಲ್ಲದೆ ಇರೋ ಕಾರಣಕ್ಕೆ ಅದನ್ನ ಸರಿ ಮಾಡ್ಕೊಳ್ಳಿಕ್ಕೆ ಆ ಹೊಟ್ಟೆವರಿಗೆ ಹಿಂದೂ ಧರ್ಮದಲ್ಲಿ ಅರ್ಥ ಆಯ್ತಾ, ಅದನ್ನ ಮರೆಮಾಚೋದಕ್ಕೆ ಇದೊಂದು ಪ್ರಕರಣವನ್ನ ಮುಂದೆ ಇಟ್ಟು ಜನಸಾಮಾನ್ಯರ ಯೋಚನೆ, ದೃಷ್ಟಿ, ಅವರ ಒಂದು ಏನು ದೃಷ್ಟಿ ಇದೆ ಅವನ್ನೆಲ್ಲ ಬದಲು ಮಾಡೋದಕ್ಕೆ ಇದೊಂದು ಪ್ರಕರಣವನ್ನ ಮುಂದೆ ತಂದಿದ್ದಾರೆ. ಈ ಪ್ರಕರಣವನ್ನ ಮುಂದಿಟ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಿಂದೂಗಳಿಗೋಸ್ಕರನೇ ಹಿಂದೂಗಳೇ ಒದ್ದಾಡ್ಕೊಳ್ಳಿ, ಅವರವ್ರ ಮಧ್ಯನೇ ಕಿತ್ತಾಡ್ಕೊಳ್ಳಿ, ದೇವರನ್ನ ನಂಬೋರು ಯಾರು, ದೇವರನ್ನ ನಂಬದೇ ಇದ್ದವ್ರು ಯಾರು, ಅವ್ರ ಮಧ್ಯದಲ್ಲೇ ಜಗಳಗಳನ್ನ ಮಾಡ್ಕೊಳ್ಳಿ ಹೇಳೋಕ್ಕೋಸ್ಕರ ಈ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೆಸ್ತಾ ಇರ್ತಕ್ಕಂಥವ್ರು ಮಾಡ್ತಾ ಇರುವಂತಹ ಸಂಚಿದು. ಅವ್ರಿಗೆ ಆಗ್ತಾ ಇಲ್ಲ, ಅಲ್ಲಿ ಹೊಟ್ಟೆ ಉರಿತಾ ಇದೆ. ಮಹಾಕುಂಭಮೇಳ, ಪ್ರಯಾಗದ ಕುಂಭಮೇಳ 62 ಕೋಟಿ ಜನ ಸೇರಿದ್ದರ ಒಂದು ಪ್ರಭಾವವೇ ಈ ಪರಿ ಹೊಟ್ಟೆ ಅವರಿಗೆ ಕಾರಣ. ಈ ರೀತಿಯಾಗಿ ಇನ್ನೊಂದು ಉದಾಹರಣೆ ನಾನು ಕೊಡಬೇಕು ಹೇಳಿದ್ರೆ, ಇತ್ತೀಚೆಗಷ್ಟೇ ಚಾವಾಹಳ್ಳಿ ಸಿನಿಮಾ ಬಂತು. ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರ ಚಲನಚಿತ್ರ ಬಿಡುಗಡೆ ಆಯಿತು. ಆ ಚಲನಚಿತ್ರ ಬಿಡುಗಡೆ ಆದ್ಮೇಲಂತೂ ಇವರ ಹೊಟ್ಟೆವರಿ ನೋಡಕ್ ಆಗ್ತಾ ಇಲ್ಲ. ಇವರು ಹೆಂಗಿದ್ದಾರೆ ಇವರು ಅಂತೇಳಿ, ಇವ್ರ ಮಾನಸಿಕತೆ ಹೆಂಗಿದೆ ಅಂತ ಹೇಳಿದ್ರೆ, ಘಟನೆಗಳನ್ನ ನಡೆಸ್ತಾ ಇರ್ತಕ್ಕಂಥದ್ದು, ಗಲಾಟೆಗಳನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಕೂಡ ಹಿಂದೂ ವಿರೋಧಿ ಚಟುವಟಿಕೆಗಳೇ. ಈ ಹಿಂದೂ ವಿರೋಧಿ ಚಟುವಟಿಕೆಗಳೇ. ಹಾಗಾಗಿ ಅವರಿಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಹಿಂದೂ ಬಾಂಧವರು ಈ ಮಧ್ಯದಲ್ಲಿ ಕುಂಭಮೇಳದಲ್ಲಿ ಒಗ್ಗಟ್ಟಾಗಿರ್ತಕ್ಕಂಥದ್ದು. ಚಾವಾ ಸಿನಿಮಾ ನೋಡಿ ದೇಶ ವಿರೋಧಿಗಳ್ಯಾರು, ದೇಶ ಪ್ರೇಮಿಗಳ್ಯಾರು, ಧರ್ಮ ಬಂಧುಗಳ್ಯಾರು, ಧರ್ಮದ ಪರವಾಗಿರ್ತಕ್ಕಂಥವ್ರು ಯಾರು, ಇದೆಲ್ಲವನ್ನ ತಿಳಿದುಕೊಂಡಾಗ ಇವರಿಗೆ ಆದಂತಹ ಹೊಟ್ಟೆವರಿ ಇದೆಯಲ್ಲ, ಈ ಹೊಟ್ಟೆವರಿ ಈ ರೂಪದಲ್ಲಿ ಕಾಣಿಸ್ತಾ ಇದೆ ಬಂಧುಗಳೇ. ಅದಕ್ಕಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಹಿಂದೂ ದೇಶ, ಹಿಂದೂ ರಾಷ್ಟ್ರ ಯಾವತ್ತು ಆ ಘೋಷಣೆ ಎಲ್ಲಿ ಮಹಾಕುಂಭಮೇಳದಲ್ಲಿ ನಡೀತಲ್ಲ, ಅದರಲ್ಲಿ ಇವರೆಲ್ಲರೂ ವಿಚಲಿತಗೊಂಡ್ರು.
ಹಿಂದೂ ರಾಷ್ಟ್ರ ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂಥವ್ರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ನನ್ನ ಅನುಮಾನ. ಪ್ರತಿಯೊಬ್ಬರು ಯಾರು ನಮ್ಮ ಹಿಂದೂ ದೇಶ, ನಮ್ಮ ಹಿಂದೂ ರಾಷ್ಟ್ರ ಈ ಘೋಷಣೆಗೆ ಯಾರು ವಿರುದ್ಧವಾಗಿದ್ದಾರೆ, ಯಾರು ಹಿಂದೂಗಳ ವಿರೋಧಿಗೆ, ಹಿಂದೂಗಳ ಭಾವನೆಗೆ, ಹಿಂದೂಗಳ ಧರ್ಮಕ್ಕೆ, ಹಿಂದೂಗಳ ಆತ್ಮಬಲಕ್ಕೆ, ಹಿಂದೂಗಳ ದೈವಕ್ಕೆ ಯಾವತ್ತು ಕಲ್ಲು ಹೊಡೆಯುವಂಥವ್ರು ಇರ್ತಾರೆ, ಅಲ್ಲಿವರೆಗೂ ಇಂಥ ಕೆಲಸಗಳಾಗ್ತಾನೆ ಇರ್ತದೆ. ಅವರೇ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸದಲ್ಲಿ ಇದು ಒಂದು ಭಾಗ. ಇದನ್ನು ಹೇಳಿದ್ರೆ ನಮ್ಮ ಕೆಲ ಹಿಂದೂಗಳೇ ಒಪ್ಕೊಳ್ತಾ ಇಲ್ಲ. ಯಾಕೆ ಹೇಳಿದ್ರೆ ಅವರಿಗೆ ಸೌಜನ್ಯ ಪ್ರಕರಣ ಮಾತ್ರ ಕಾಣ್ತಾ ಇದೆ. ನಾನು ಸತ್ಯನೇ ಹೇಳ್ತಾ ಇದ್ದೇನೆ, ಸೌಜನ್ಯ ಪ್ರಕರಣಕ್ಕೆ ನಮ್ಮ ಬೆಂಬಲವೂ ಇದೆ. ಆಕೆಯ ಹತ್ಯೆಯ ಪ್ರಕರಣಕ್ಕೆ ನ್ಯಾಯ ಒದಗಿಸುವಂತಹ ಪ್ರಯತ್ನ ಪ್ರತಿಯೊಬ್ಬ ಹಿಂದುವಿಗೂ ಇದೆ. ಅದರಲ್ಲಿ ನೀವು ಹಿಂದೂಗಳನ್ನು ಎರಡು ಭಾಗವಾಗಿ ನೋಡಬೇಡಿ. ಸಮೀರನಿಗೆ ಬೆಂಬಲ ಕೊಡದೇ ಇದ್ದ ಮಾತ್ರಕ್ಕೆ ಆಕೆಯ ಹತ್ಯಾ ಪ್ರಕರಣಕ್ಕೆ ನ್ಯಾಯಕ್ಕೆ ಬೆಂಬಲ ಕೊಡಬಾರದು ಅನ್ನೋದು ನಮ್ಮ ತತ್ವ ಅಲ್ಲ. ಆದರೆ ಆ ಒಂದು ವಿಡಿಯೋವನ್ನು ಅಡ್ಡ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥ ಹಿಂದೂ ವಿರೋಧಿ ಕಾರ್ಯಕ್ರಮಗಳು, ಹಿಂದೂ ವಿರೋಧಿ ಪೋಸ್ಟ್ಗಳು, ಧರ್ಮಸ್ಥಳ ವಿರೋಧಿ ಪೋಸ್ಟ್ಗಳು, ದೇವರ ವಿರೋಧಿ ಪೋಸ್ಟ್ಗಳು, ಇವೆಲ್ಲ ಯಾತಕ್ಕೆ? ಇವೆಲ್ಲ ಆಚೆಗಡೆ ಬರ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಮಾನಸಿಕತೆ ಅರ್ಥ ಮಾಡ್ಕೊಳ್ಳಿ. ಹಾಗಾದ್ರೆ ಕಲ್ಲು ಹೊಡೆಯುವ ಮಾನಸಿಕತೆ, ಧಾರ್ಮಿಕ ಭಾವನೆಗೆ ನಮ್ಮ ದೇವಸ್ಥಾನ ರೀ, ನಾವು ಹೋಗ್ತೀವಿ, ನಮಗೆ ನಂಬಿಕೆ ಇದೆ ದೇವ್ರ ಮೇಲೆ, ನಾವು ಹೋಗ್ತೀವಿ, ದರ್ಶನ ಮಾಡ್ತೀವಿ, ದೇವ್ರಿಗೆ ಕಾಣಿಕೆ ಕೊಡ್ತೀವಿ. ನಿಮಗೂ ಇಚ್ಛೆ ಇದ್ರೆ ಹೋಗ್ರಿ, ದೇವಸ್ಥಾನಕ್ಕೆ ಹೋಗ್ರಿ, ದರ್ಶನ ಮಾಡ್ರಿ, ಅಲ್ಲಿ ಫ್ರೀಯಾಗಿ ಊಟ ಹಾಕ್ತಾರೆ, ತಿನ್ಕೊಂಡು ಬನ್ರಿ. ಅದು ಬಿಟ್ಟು ಕಲ್ಲು ಹೊಡೆಯೋ ಕೆಲಸ ಮಾಡಬೇಡಿ. ನಂತರ ಈ ವಿಚಲಿತರಾದಂಥ ಈ ದೇಶ ವಿರೋಧಿ, ಹಿಂದೂ ವಿರೋಧಿ ಇಂಥವರು ಮಾಡ್ತಾ ಇರುವಂತಹ ಈ ಪ್ರಯತ್ನ ಇದು ಸಾಫಲ್ಯ ಆಗಲ್ಲ. ಇದು ಯಾಕೆ ಹಾಗಲ್ಲ ಹೇಳಿದ್ರೆ, ಹಿಂದೂ ದೇಶಭಕ್ತರಿದ್ದಾರೆ, ಹಿಂದೂ ರಾಷ್ಟ್ರ ಭಕ್ತರಿದ್ದಾರೆ. ಅರ್ಥ ಆಯ್ತಾ? ನೀವು ಏನೇ ಹಿಂದೂಗಳ ಮಧ್ಯ ಅರ್ಥ ಆಯ್ತಾ ಭಿನ್ನಾಭಿಪ್ರಾಯಗಳನ್ನು ತಂದು ಅವನು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಅದರಲ್ಲಿ ಯಾರ್ಯಾರೋ ಬೈಕೊಳ್ತಾ ಇದ್ದಾರೆ. ಇವರು ಕೆಲವ್ರನ್ನ ನಾನು ವಿಡಿಯೋದಲ್ಲಿ ನೋಡಿದೆ, ಅದಕ್ಕೆ ಸಪೋರ್ಟ್ ಮಾಡಿದ ತಕ್ಷಣ ಅವನು ಯಾರೋ ಬೆರಕೆ ಹಿಂದೂ ಅಂತ ಹೇಳ್ಬಿಡ್ತಾರೆ. ತಪ್ಪದು, ಹಂಗೆ ಹೇಳ್ಬೇಡಿ. ಆದರೆ ಅವ್ರಿಗೆ ಗೊತ್ತಿಲ್ಲ, ಅವರಿಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಜನಕ್ಕೆ ಮಾಹಿತಿಯನ್ನು ಕೊಡೋ ಜವಾಬ್ದಾರಿ ಯೂಟ್ಯೂಬರ್ಗಳಿಗಿದೆ. ಸರಿಯಾದ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವಂತಹ ಯೂಟ್ಯೂಬರ್ಗಳಿದ್ದಾರೆ ಇವತ್ತು. ಅಂಥವರಿಗೆ ನಾನು ಹೇಳ್ತಾ ಇದ್ದೇನೆ, ಸರಿಯಾದ ಮಾಹಿತಿಯನ್ನು ಕೊಡಿ. ಎಲ್ಲ ಹಿಂದೂಗಳಿಗೂ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಭಕ್ತರಿದ್ದಾರೆ ಅವರಿಗೆಲ್ಲ ತಿಳಿ ಹೇಳುವಂತಹ ಪ್ರಯತ್ನವನ್ನು ಮಾಡಿ. ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡಿ. ಸಮಾಜಕ್ಕೆ ವಿಶೇಷವಾಗಿ ಏನು ಹಿಂದೂ ಸಮಾಜದ ಭಕ್ತರಿದ್ದಾರೆ, ಮಂಜುನಾಥ ಸ್ವಾಮಿಯ ಮೇಲೆ ಅಪಾರವಾದಂತಹ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ, ಆ ಭಕ್ತಿಗೆ ಅವ್ರು ಇಟ್ಕೊಂಡಿರ್ತಕ್ಕಂಥ ಗೌರವಕ್ಕೆ, ಅವ್ರು ಇಟ್ಕೊಂಡಿರ್ತಕ್ಕಂಥ ಧಾರ್ಮಿಕ ಭಾವನೆಗೆ ಧಕ್ಕೆ ಬರುವಂತಹ ಮಾತುಗಳನ್ನು ಆಡದೆ ಅವರಿಗೆ ಸಾಂತ್ವನವನ್ನು ತುಂಬುವಂಥ ಕೆಲಸವನ್ನು ಮಾಡಿ. ಇವತ್ತು ದೇಶ ವಿರೋಧಿ ಕೆಲಸಗಳು, ಧರ್ಮ ವಿರೋಧಿ ಕೆಲಸಗಳು, ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ, ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರನ್ನು ತರಬೇಕಾಗಿರ್ತಕ್ಕಂಥದ್ದು ರಾಜಕೀಯ ಪ್ರಯತ್ನವೂ ಇದೆ, ಷಡ್ಯಂತ್ರವೂ ಇದೆ, ಟೂಲ್ ಕಿಟ್ಗಳ ಪ್ರಯತ್ನವೂ ಇದೆ. ಇದರಲ್ಲಿ ಧರ್ಮ ವಿರೋಧಿ ಕೆಲಸ ಮಾಡತಕ್ಕಂಥ ಧರ್ಮ ವಿರೋಧಿಗಳ ಕೆಲಸವೂ ಇದೆ ಇದರಲ್ಲಿ. ಹಾಗಾಗಿ ಸಕಲ ಎಲ್ಲ ಧರ್ಮಸ್ಥಳ, ಮಂಜುನಾಥ ಸ್ವಾಮಿಯ ದೇವಾಲಯದ ಎಲ್ಲ ಭಕ್ತರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಇಲ್ಲಿ ಸೌಜನ್ಯ ಪ್ರಕರಣವನ್ನು ಮುಂದೆ ಇಟ್ಟು ಧರ್ಮಸ್ಥಳಕ್ಕೆ ಮಸಿ ಬೆಳೆಯುವಂತಹ ಕಾರ್ಯಕ್ರಮ ಮತ್ತು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಕಲ್ಲು ಹೊಡೆಯುವಂತಹ ಕಾರ್ಯಕ್ರಮ ಇದು, ಮತ್ತು ಹಿಂದೂಗಳ ಒಗ್ಗಟ್ಟನ್ನ ಚದುರಿಸಲಿಕ್ಕೆ ಆಗ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮ ಇವೆಲ್ಲ. ಹಾಗಾಗಿ ಹಿಂದೂ ಬಾಂಧವರೇ ಅರ್ಥ ಮಾಡ್ಕೊಳ್ಳಿ. ಯಾತಕ್ಕೆ ಈ ರೀತಿಯಾಗಿ ಕುಂಭಮೇಳ ನಡೀತು, ಈ ಚಾವಾ ಫಿಲಂ ಬಂತು, ಹಾಗೆ ಹಿಂದುತ್ವದಲ್ಲಿ ಮತ್ತು ಹಿಂದುತ್ವದ ಮೇಲೆ ಆಗ್ತಾ ಇರ್ತಕ್ಕಂಥ ಅಪಾರ ಗೌರವ, ಪ್ರೀತಿ, ಹಿಂದೂಗಳಿಗಿರ್ತಕ್ಕಂಥ ಆತ್ಮವಿಶ್ವಾಸ, ಈ ಬಲವನ್ನ ಕುಗ್ಗಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಇದೆಲ್ಲ ಆದ್ಮೇಲೆ ಇದೇ ಆಗಿದೆ ಅಂತ ಹೇಳಿದ್ರೆ ಇದೇ ಪ್ರಯತ್ನ ಅವ್ರ ಮಾನಸಿಕತೆ ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಯಾರು ಇದರಿಂದ ವಿಚಲಿತರಾಗಬೇಡಿ. ನ್ಯಾಯ ಕೊಡಿಸೋಣ ಸೌಜನ್ಯಗೆ ನ್ಯಾಯ ಕೊಡಿಸುವಂತಹ ಧರ್ಮದ ಒಂದು ಹಾದಿಯಲ್ಲಿ, ಕಾನೂನಿನ ವ್ಯವಸ್ಥೆಯಲ್ಲಿ, ಕೋರ್ಟಿನ ಮುಖಾಂತರ ಯಾರೇ ತಪ್ಪಿತಸ್ಥರಿರ್ಲಿರಿ, ಅವ್ರು ಯಾರೇ ಆಗಿರಲಿ, ಇವತ್ತವರೆಗೂ ಕಾನೂನಿನ ಮುಖಾಂತರವಾಗಿ ಎಂತಹ ದೊಡ್ಡ ವ್ಯಕ್ತಿಗಳೇ ಆದರೂ ಕೂಡ ಕಾನೂನಿನ ಮುಂದೆ ಎಲ್ಲರೂ ಒಂದೇ. ಕಾನೂನು ಏನು ಯಾವುದು ಕ್ರಿಯೆಗಳನ್ನು ತೆಗೆದುಕೊಳ್ಳುತ್ತೆ, ಆ ಕ್ರಿಯೆಗೆ ಎಲ್ಲರೂ ಬದ್ಧರೆ. ಕಾನೂನಿನ ಮೇಲೆ, ಸಂವಿಧಾನದ ಮೇಲೆ ಗೌರವ ಇಲ್ಲದೆ ಇದ್ದವರು
ಭಯ ಪಡಬೇಕು? ನಾವ್ಯಾಕ್ರಿ ಭಯ ಪಡಬೇಕು? ಕಾನೂನಿದೆ, ಸಂವಿಧಾನ ಇದೆ, ಪ್ರಜಾಪ್ರಭುತ್ವ ಇದೆ ನಮ್ಮ ದೇಶದಲ್ಲಿ. ಎಲ್ಲ ಪ್ರಜೆಗಳು ಒಂದೇ. ಇಲ್ಲಿ ಒಬ್ಬನಿಗೊಂದು ನ್ಯಾಯ, ಇನ್ನೊಬ್ಬನಿಗೊಂದು ನ್ಯಾಯ, ಬಡವನಿಗೊಂದು ನ್ಯಾಯ, ಶ್ರೀಮಂತನಿಗೊಂದು ನ್ಯಾಯ, ಬೇರೆ ಬೇರೆ ಕಾನೂನುಗಳಿಲ್ಲ ಇಲ್ಲಿ. ಸಂವಿಧಾನ, ಕಾನೂನು ಪ್ರತಿಯೊಬ್ಬ ಪ್ರಜೆಗೂ, ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಪ್ರಜೆಗೂ ಒಂದೇ. ಹಾಗಾಗಿ ಅವ್ರು ಶ್ರೀಮಂತರು ತಪ್ಪಿಸ್ಕೊಂಡ್ಬಿಡ್ತಾರೆ ಏನೋ? ಯಾರೂ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಎಷ್ಟೇ ದೊಡ್ಡ ಶ್ರೀಮಂತನಾದರೂ ತಪ್ಪಿತಸ್ಥನಾಗಿದ್ರೆ ಅವನಿಗೆ ಶಿಕ್ಷೆ ಆಗೇ ಆಗತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಧರ್ಮಸ್ಥಳದಲ್ಲಿ ಏನಾದರೂ ಇಂಥವರೇ ತಪ್ಪು ಮಾಡಿದ್ದಾರೆ ಹೇಳಿ ಆಗೋದಾದ್ರೆ ಅವರಿಗೆ ಅಲ್ಲಿರ್ತಕ್ಕಂಥ ದೈವ ಕೂಡ ಅವರನ್ನು ಸುಮ್ಮನೆ ಬಿಡೋದಿಲ್ಲ. ಇದಕ್ಕೂ ಭಕ್ತರಿಗೂ ಯಾವುದೇ ಸಂಬಂಧ ಇಲ್ಲ. ಭಕ್ತರು ಆರಾಮಾಗಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನ ಮಾಡಿ ನಿಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಬರೆದಿರೋ ಇರೋ ಥರ ನೀವು ನಡ್ಕೊಳ್ಳಿ. ಅಷ್ಟು ಬಿಟ್ಟು ಈ ಪ್ರಕರಣನೇ ಬೇರೆ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದೇವರ ಧಾರ್ಮಿಕ ಭಾವನೆಯೇ ಬೇರೆ. ಹಾಗಾಗಿ ಇಷ್ಟೆಲ್ಲ ಹೇಳ್ತಾ ಜನಗಳಿಗೆ ವಿಶೇಷವಾಗಿ ಮಾಹಿತಿಯನ್ನು ಕೊಡಬೇಕಾಗಿದೆ ಬಂಧುಗಳೇ. ಇಲ್ಲದೆ ಇದ್ರೆ ಎಲ್ಲ ಜನರು ಅಪಾರ್ಥಗಳನ್ನು ಮಾಡ್ಕೊಳ್ತಾ ಸಂವಿಧಾನಕ್ಕೆ ಸಪೋರ್ಟ್ ಮಾಡೋಣ. ಅವನು ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಹಿಂದೂ ಆಗಿರಲಿ, ಪಾರ್ಸಿ ಆಗಿರಲಿ, ಜೈನರಾಗಿರಲಿ, ಒಬ್ಬ ಕೊಲೆ ಆಗಿರ್ತಕ್ಕಂಥ ಏನು ಸೌಜನ್ಯ ಇದ್ದಾಳೆ ಅವಳಿಗೆ ನ್ಯಾಯ ಕೊಡಿಸುವ ವಿಧಿಯಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಅಧಿಕಾರ ಇದೆ, ಪ್ರತಿಯೊಬ್ಬ ಪ್ರಜೆಗೂ ಹಕ್ಕಿದೆ. ನ್ಯಾಯ ಕೊಡಿಸೋದಕ್ಕೆ ಯಾವ ಜಾತಿ ಆದ್ರೆ ಏನು? ನಾಳೆ ದಿವಸ ಹಿಂದೂ ಧರ್ಮದಲ್ಲಾಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಅವಳಿಗೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಯಾವ ಧರ್ಮದವರಾದ್ರೆ ಏನಾಗಬೇಕಾಗಿದೆ? ಇದರಲ್ಲಿ ಏನು ಅರ್ಥ ಭಾವನೆ ಇಟ್ಕೊಳ್ಬೇಡಿ. ಆದರೆ ಬೇರೆ ಧರ್ಮದಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆದಾಗ ನಾವು ಕೂಡ ಹೋಗೋಣ, ಅವತ್ತು ಅದ್ರ ಮುಂದೆ ನಿಂತ್ಕೊಳ್ಳೋಣ, ಅವತ್ತು ಪ್ರತಿಭಟನೆಯನ್ನು ಮಾಡೋಣ. ಅಂತ ಅವಕಾಶಗಳಿದ್ದಾಗ ನಾವು ಕೂಡ ಹೋಗೋಣ. ಆದರೆ ಇದು ಈ ಹಿಂದೂ ಧರ್ಮದ್ದು ಅಂಥೇಳಿ ಇದನ್ನು ಎತ್ಕಟ್ಟಿ ದೇವಸ್ಥಾನಗಳಿಗೆ ಇದನ್ನು ಎತ್ಕಟ್ಟಿ ಇದರಿಂದ ದೇವಸ್ಥಾನಗಳಿಗೆ, ದೇವರುಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಮತ್ತು ಪ್ರೇಕ್ಷಣೀಯ ಸ್ಥಳಗಳಿಗೆ, ಧಾರ್ಮಿಕ ಭಾವನೆಗಳಿಗೆ ಕಲ್ಲೊಡೆಯುವಂತಹ ಪ್ರಯತ್ನ ಮಾಡಿದ್ರೆ ಎಚ್ಚರಿಕೆ. ಯಾವತ್ತೂ ನೀವು ಇಂಥ ಪ್ರಯತ್ನವನ್ನು ಮಾಡ್ತೀರಿ, ಯಾವತ್ತೂ ನೀವು ಗೆದ್ದಿದ್ದಿಲ್ಲಿವರೆಗೂ ಇಲ್ಲವೇ ಇಲ್ಲ. ನಿಮ್ಮ ಸೋಲು ಖಚಿತ. ಯಾವತ್ತೂ ನ್ಯಾಯಕ್ಕೆ ಜಯ, ಸತ್ಯಕ್ಕೆ ಜಯ. ಹಾಗಾಗಿ ಯಾರೂ ಹೆದರ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಹಾಗೆ ನೀವು ದೇವರಿಗೆ ನಮಸ್ಕಾರ ಮಾಡುವಂಥದ್ದು, ದರ್ಶನ ಮಾಡುವಂಥದ್ದು, ಅನ್ನದಾನ ಮಾಡುವಂಥದ್ದು, ಕಾಣಿಕೆಯನ್ನು ಕೊಡುವಂಥದ್ದು ಮತ್ತು ದೇವರಿಗೆ ಸಮರ್ಪಣೆ ಮಾಡುವಂತಹ ಏನೇನು ಮಾಡಬೇಕಾಗಿದೆಯೋ ಎಲ್ಲವನ್ನು ಮಾಡ್ಕೊಳ್ಳಿ. ಯಾವುದೂ ವಿಧಿ ಬದಲಾಗೋದಿಲ್ಲ. ಹಾಗಾಗಿ ಏನು ಯೋಚನೆ ಮಾಡಬೇಡಿ. ಹಾಗಾಗಿ ಯಾರು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಧಾರ್ಮಿಕ ಭಾವನೆಗಳಿಗೆ ಕಲ್ಲು ಹೊಡೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಹಿಂದೂ ಧರ್ಮ ವಿರೋಧಿಗಳು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಕಡೆಯಲ್ಲೂ ಏನೇನು ಹಿಂದೂಗಳು ಒಗ್ಗೂಡೋದಕ್ಕೆ ಏನೇನು ಕರ್ತವ್ಯಗಳಾಗ್ತಾ ಇದೆ ಅದರ ಹೊಟ್ಟೆ ಅವರಿಯನ್ನ ನೀಗಿಸ್ಕೊಳ್ಳೋದಕ್ಕೆ ಹಿಂದೂಗಳ ಮಧ್ಯ ಜಾತಿಯನ್ನ ಮಧ್ಯ ತಂದು ಜೈನರು ಬೇರೆ, ಇವ್ರು ಬೇರೆ, ಅದು ಬೇರೆ, ಇದು ಬೇರೆ ಅಂತೇಳಿ ನಿಮ್ಮ ಧಾರ್ಮಿಕ ಮನೋಭಾವನೆಗಳಿಗೆ ಕಲ್ಲು ಹೊಡೆಯುವಂತಹ ಪ್ರಯತ್ನವೇ ಹೊರತು ಇನ್ನೊಂದೇನೂ ಇಲ್ಲ ಇಲ್ಲಿ. ಹಾಗಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಜೈ ಶ್ರೀರಾಮ್.